ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರ್ ಮಾಡಿ. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಭದ್ರವರು ವಿದ್ಯಾರನ್ನ ಹುಡುಕ್ತಾ ಇರ್ತಾರೆ. ವಿದ್ಯಾ ಏನಪ್ಪ ಕಾಣಿಸ್ತಾ ಇಲ್ಲ, ಎಲ್ಲಿಗೋದ್ಯವಳು ವಿದ್ಯಾ ಅನ್ಕೊಂಡು ಹುಡುಕಾಡ್ತಾ ಇರ್ತಾರೆ. ಭದ್ರ ಇನ್ನೊಂದು ಕಡೆ ನೋಡಿದರೆ ಸುಭಾಷ್ ಇಂಥ ದೊಡ್ಡ ಕಾಡಲ್ಲಿ ಆ ಮದ್ದನ್ನು ಎಲ್ಲಪ್ಪ ಹುಡುಕಾಡೋದು, ಈಗಲೇ ನನಗೆ ಸಾಕಾಗೋಗ್ಬಿಟ್ಟಿದೆ. ಮದ್ದನ್ನು ತಗೊಳಕ್ಕಂತ ಹೋದಾಗ ಆ ಹುಳ ಏನಾದರೂ ನನಗೆ ಕಚ್ಬಿಟ್ರೆ ಅಯ್ಯಯ್ಯೋ ಒಳ್ಳೆ ಕತೆ ಆಯಿತು, ಚಳಿ ಬೇರೆ ಆಯ್ತಾ ಇದೆ ಅಂತ ಸುಭಾಷ್ ಹೇಳ್ತಾ ಇರಬೇಕಾದ್ರೆ ಮತ್ತೊಂದು ಕಡೆ ವಿದ್ಯಾ ಒಂದು ಬಿಳಿ ಪಂಚೆನ ಹಾಕ್ಬಿಟ್ಟು ತನ್ನ ರಕ್ತನ ಬಿಳಿ ಪಂಚೆ ಮೇಲೆ ಹಾಕಿರ್ತಾರೆ. ಆ ವಾಸನೆಗೆ ರಾಕ್ಷಸ ದುಂಬಿಗಳೆಲ್ಲ ಬಂದು ಅದ್ರ ಮೇಲೆ ಕೂತಾಗ ವಿದ್ಯಾ ಅದನ್ನು ಗಮನಿಸ್ಬಿಟ್ಟು ಅದಕ್ಕೆ ಬೆಂಕಿ ಹಚ್ಬಿಡ್ತಾರೆ. ರಾಕ್ಷಸ ದುಂಬಿಗಳು ಸುಟ್ಟಿದ ತಕ್ಷಣನೇ ಅವರ ಗೂಡಿಗೆ ಕಲ್ಲನ್ನು ಎಸ್ದುಬಿಟ್ಟು ಆ ಗೂಡನ್ನು ಕೆಳಗಡೆ ಬೀಳಿಸ್ಬಿಡ್ತಾರೆ. ವಿದ್ಯಾ 3 ಗೂಡು ಕೆಳಗಡೆ ಬಿದ್ದಿರುತ್ತೆ, ಅದನ್ನೇ ಸದ್ಯಕ್ಕೆ ಇದನ್ನೇ ತಗೊಂಡೋಗ್ಬಿಡೋಣ, ಇದರಲ್ಲೇ ಎಲ್ರಿಗೂ ಆಗ್ಬೋದು ಅಂತ ಅದ್ರೊಳಗಿರೋ ಔಷಧಿನ ತೊಗೊಂಡ್ಬಿಡ್ತಾರೆ. ವಿದ್ಯಾ ಮಾವಯ್ಯನ ಊರವ್ರನ್ನೆಲ್ಲ ಕಾಪಾಡೋದಕ್ಕೆ ಬೇಕಾಗಿರೋ ಮದ್ದು ಇದೆಯಾ ಯೋಚನೆ ಮಾಡ್ತಾ ಇರಬೇಕಾದ್ರೆ ರಾಕ್ಷಸ ದುಂಬಿಗಳ ಗುಯಿ ಅನ್ನೋ ಸೌಂಡ್ನ ಕೇಳಿಸ್ಕೊಂಡು ವಿದ್ಯೆ ಹೆದರ್ಕೊಂಡು ಪಂಜನ ಹಿಡ್ಕೊಂಡು ನಿಂತ್ಕೊತಾರೆ. ಅಷ್ಟರಲ್ಲಿ ಆ ರಾಕ್ಷಸ ದುಂಬಿಗಳು ವಾಪಸ್ ಹೋಗ್ಬಿಡುತ್ತೆ. ನಾವು ಹಚ್ಕೊಂಡಿರೋ ಈ ಕೆಸರಿಗೆ ಆ ವಾಸನೆಗೆ ಹಾಗೆ ರಕ್ತದ ವಾಸನೆ ರಾಕ್ಷಸ ದುಂಬಿಗೆ ಗೊತ್ತಾಗಿಲ್ಲ ಅನಿಸುತ್ತೆ, ಅದಕ್ಕೆ ವಾಪಸ್ ಹೋಗ್ಬಿಟ್ಟಿದೆ ಅಂತ ಭದ್ರ ಹೇಳಿದ್ದನ್ನು ನೆನ್ಪು ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋತಾರೆ. ವಿದ್ಯಾ ಹಬ್ಬ ಭದ್ರ ಇದ್ದದಕ್ಕೆ ನಾವು ಸ್ವಲ್ಪ ಬದುಕೊಂಡೆ. ಇನ್ನೊಂದು ಕಡೆ ಭದ್ರ ವಿದ್ಯಾನ ಹುಡ್ಕೊಂಡು ಬರ್ತಾ ಇರಬೇಕಾದ್ರೆ ಅವರಿಗೆ ಒಂದು ಸ್ಮೆಲ್ ಬರುತ್ತೆ. ಆ ಸ್ಮೆಲ್ನ ನೋಡ್ಬಿಟ್ಟು ಮೇಲ್ಗಡೆ ನೋಡಿದಾಗ ರಾಕ್ಷಸ ದುಂಬಿಗಳ ಗೂಡಿರುತ್ತೆ. ಅದನ್ನು ನೋಡ್ಬಿಟ್ಟು ಭದ್ರ ಬ್ಯಾಗಲ್ಲಿರೋ ಒಂದು ಪೌಡ್ರನ್ನ ಎತ್ಕೊಂಡು ಅದ್ರ ಮೇಲೆ ಎಸಿತಾರೆ. ಹಾಗೆ ಗೂಡಿನಿಂದ ರಾಕ್ಷಸ ದುಂಬಿಗಳು ಆಚೆ ಬಂದಿದ ತಕ್ಷಣವೇ ಬೆಂಕಿಯಿಂದ ಎದುರಿಸಿ ಅವನ್ನೆಲ್ಲ ಓಡಿಸ್ತಾರೆ ಭದ್ರ. ಮತ್ತೊಂದು ಕಡೆ ನೋಡಿದರೆ ಹಾಯಾಗಿ ಮಲಗಿರ್ತಾರೆ ಸುಭಾಷ್. ಅಯ್ಯೋ ಬೆಳಕರ್ದದೆ, ಈಗೇನಾದರೂ ಒಂದು ಪ್ರಯತ್ನ ಮಾಡೋಣ, ಮುಂದಕ್ಕೆ ಹೋಗಿ ನೋಡಿದರೆ ಆ ಗೂಡುಗಳು ಏನಾದರೂ ಸಿಗ್ಬೋದು ಅಂತ ಮುಂದೆ ಬರ್ತಾರೆ ಸುಭಾಷ್. ಇನ್ನೊಂದು ಕಡೆ ನೋಡಿದರೆ ವಿದ್ಯಾ ಗೌಡ್ರನ್ನ ಹುಡ್ಕೊಂಡು ಗೌಡ್ರೆ ಗೌಡ್ರೆ ಅಂತ ಚೀರ್ಕೊಂಡು ಬರ್ತಾರೆ. ವಿದ್ಯಾ ಗೌಡ್ರೆ ಎಲ್ಲಿದ್ದೀರಾ, ನೀವು ಎಲ್ಲಿದ್ದೀರಾ ಅಂತ ಕೇಳ್ತಾರೆ. ಮತ್ತೊಂದು ಕಡೆ ನೋಡಿದರೆ ಭದ್ರವ್ರು ಸಹ ಹುಡ್ಕೊಂಡು ಬರ್ತಾ ಇರ್ತಾರೆ. ಅಯ್ಯೋ ಶಿವನೇ, ಇವರೆಲ್ಲೂ ಕಾಣ್ತಾ ಇಲ್ವಲ್ಲ, ಕಾಡಿನಿಂದ ಹೊರಗೆ ಹೋಗೋ ದಾರಿತವಾದ್ರೂ ಹೋಗೋಣ ಅಂತ ವಿದ್ಯಾ ಹೇಳ್ತಾರೆ. ಹಾಗೆ ಮುಂದಕ್ಕೆ ಸಾಕ್ತಾರೆ. ವಿದ್ಯಾ ಮತ್ತೊಂದು ಕಡೆ ನೋಡಿದ್ರೆ ಭದ್ರನು ಬರ್ತಾ ಇರ್ತಾರೆ. ಗೌಡ್ರೆ ಎಲ್ಲಿದ್ದೀರಾ ಗೌಡ್ರೆ, ನಾನು ಕೂಗ್ತಾ ಇರೋದು ನಿಮಗೆ ಕೇಳಿಸ್ತಾ ಇದ್ದದೆ ಅಂತ ವಿದ್ಯೆ ಹೇಳಿದ ಮಾತನ್ನ ಸುಭಾಷ್ ಕಿವಿಗೆ ಬಿದ್ದುಬಿಡುತ್ತೆ. ಗೌಡ್ರೆ ಏನಾದರೂ ಮಾತಾಡಿ ಗೌಡ್ರೆ ಅಂತ ವಿದ್ಯೆ ಹೇಳ್ತಿರ್ಬೇಕಾದ್ರೆ ಸುಭಾಷ್ ಅವಳ ಕಡೆಗೆ ನೋಡ್ಬಿಟ್ಟು ಶಾಕ್ ಆಗ್ಬಿಡ್ತಾರೆ. ಗೌಡ್ರೆ ನನಗೆ ಔಷಧಿ ಸಿಕ್ಕದೆ, ನೀವೆಲ್ಲೇ ಇದ್ರು ಬಿರ್ನೆ ಬನ್ನಿ ತಗೊಂಡು ಹೊಂಟೋಗೋಣ ಅಂತ ವಿದ್ಯೆ ಹೇಳಿದ ಮಾತನ್ನ ಕೇಳಿಸ್ಕೊತಾರೆ ಸುಭಾಷ್. ಕೇಳಿಸ್ಕೊಂಡ್ಬಿಟ್ಟು ಔಷಧಿ ಸಿಕ್ಕೈತಂತ ಕೂಗ್ತಾವಳಲ್ಲ, ಈ 3 ಅಡಿ ಸಾಮಾನ್ಯದವಳಲ್ಲ, ಏನ್ ಬೇಕಾದ್ರೂ ಮಾಡ್ತಾವಳೆ, ಇಷ್ಟು ಧೈರ್ಯವಾಗಿ ಗಂಡನ್ ಕೂಗ್ತಾವಳೆ ಅಂದ್ರೆ ಹೆಂಗಾದ್ರೂ ಮಾಡಿ ಎಲ್ರ ದೃಷ್ಟಿಲಿ ಒಳ್ಳೆನಾಗೋಣ ಅಂತ ಅನ್ಕೊಂಡ್ರೆ ಕಾಡಿಗೆ ಬಂದ್ರೆ ಇಲ್ಲೂ ನನಗೆ ದಾರಿ ಮುಳ್ಳಾಗ್ತಾ ಇದ್ದಾಳೆ. ಈಗೇನಾದ್ರೂ ಇವಳು ಔಷಧಿ ತಗೊಂಡೋಗಿ ಆ ಶಿವರಾಮೇಗೌಡನ ಪ್ರಾಣ ಉಳಿಸ್ಬಿಟ್ರೆ ಯಾವ್ರೇ ಆಗ್ಬಿಡ್ತಾಳೆ. ಇಲ್ಲ ಇಲ್ಲ, ಅದಕ್ಕೆ ನಾನು ಅವಕಾಶ ಮಾಡ್ಕೊಡೋದು ಬೇಡ. ಈಗ ಇವಳು ಇರೋ ಜಾಗದಲ್ಲೇ ಇರಬೇಕು. ಈಗ ನಾನು ಮನೆ ಒಳಗೆ ಹೋಗ್ಬೇಕು ಅಂದ್ರೆ ಅವಳ ಹತ್ರ ಇರೋ ಔಷಧಿ ನಂತವ್ ಬರಬೇಕು ಅಂತ ಮನ್ಸೊಲ್ಗೆ ಅನ್ಕೊಂತಾರೆ. ಈ ಕಡೆ ವಿದ್ಯಾ ಗೌಡ್ರೆ ಗೌಡ್ರೆ ಅಂತ ಕೂಗ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಏನಾದ್ರೂ ಮಾತಾಡಿ ಗೌಡ್ರೆ ಅಂತ ಕೂಗ್ತಾರೆ ವಿದ್ಯಾ ಭದ್ರನ್ನ ಕೂಗ್ತಾ ಮುಂದಕ್ಕೆ ಹೋಗ್ತಾ ಇದ್ರೆ ಅವಳನ್ನ ಹಿಂಬಾಲಿಸ್ಕೊಂಡು ಸುಭಾಷ್ ಹಿಂದೆ ಹಿಂದೆ ಹೋಗ್ತಾ ಇರ್ತಾರೆ. ಅಯ್ಯೋ ದೇವ್ರೆ, ಇವ್ರು ಎಲ್ಲಿದಾರಂತ ಗೊತ್ತಾಯ್ತಾ ಇಲ್ವಲ್ಲ ಅಂತ ಅನ್ಕೊಂಡು ಮುಂದಕ್ಕೆ ಬರ್ತಾ ಇದ್ರೆ ಮತ್ತೆ ಸುಭಾಷ್ ಹಿಂಬಾಲಿಸ್ಕೊಂಡು ಹಿಂದೆ ಬರ್ತಾನೆ ಇರ್ತಾರೆ. ನಾನಾದ್ರೂ ಹೋಗಿ ಅಟ್ಟೆಯವ್ರಿಗೆ ಔಷಧಿ ಕೊಡ್ತೀನಿ, ದಾರಿ ಇದೇ ಇರ್ಬೋದಾ, ಹೆಂಗ್ ಹೋಗೋದು ಅನ್ಕೊಂಡು ಹೋಗ್ತಾ ಇರ್ತಾರೆ ವಿದ್ಯಾ. ಗೌಡ್ರೆ ಅನ್ಕೊಂಡು ಮುಂದೆ ಬರ್ತಾ ಇರಬೇಕಾದ್ರೆ ವಿದ್ಯಾಗೆ ಅನುಮಾನ ಬಂದು ಹಿಂದಕ್ಕೆ ತಿರುಗಿ ನೋಡ್ತಾರೆ. ಅಷ್ಟರಲ್ಲೇ ಸುಭಾಷ್ ಮರದಿಂದೆ ಬಚ್ಚಿ ಇಟ್ಕೊಂಡಿರ್ತಾರೆ. ಅಯ್ಯಯ್ಯೋ, ಊರಿಗೆ ಹೋಗೋ ದಾರಿ ಬೇರೆ ಸಿಕ್ಬಿಡ್ತು, ಈ ಗೌಡ್ರಿಗೆ ಎಷ್ಟು ಹೇಳಿದ್ರು ಕರೆದ್ರೂ ಕೇಳಿಸ್ತಾ ಇಲ್ವಲ್ಲ ಅಂತ ವಿದ್ಯೆ ಯೋಚನೆ ಮಾಡ್ಕೊಂಡು ಗೌಡ್ರೆ ಗೌಡ್ರೆ ಅಂತ ಕೂಗ್ತಾನೆ ಇರ್ತಾರೆ. ಗೌಡ್ರೆ ಎಲ್ಲಿದ್ದೀರಾ, ಬಿರ್ನೆ ಬನ್ನಿ ಗೌಡ್ರೆ ಅಂತ ಜೋರಾಗಿ ಚೀರ್ಬೇಕಾದ್ರೆ ಹಿಂದೆಯಿಂದ ಬಂದ್ಬಿಟ್ಟು ಸುಭಾಷ್ ಒಂದು ದೊಣ್ಣೆಯಿಂದ ಜೋರಾಗಿ ತಲೆ ಹೊಡೆದ್ಬಿಡ್ತಾರೆ. ತಲೆ ಹಿಡ್ಕೊಂಡು ಹಾಗೆ ಹಿಂದಕ್ಕೆ ತಿರುಗಿ ನೋಡಿದಾಗ ಸುಭಾಷ್ ಮತ್ತೆ ಹಿಂದೆಯಿಂದ ಬರ್ತಾರೆ. ತಲೆಗೆ ಪೆಟ್ಟು ಬಿದ್ದ ಕಾರಣ ವಿದ್ಯಾಗೆ ನೋವು ಜಾಸ್ತಿ ಆಗ್ಬಿಟ್ಟು ಎಚ್ಚರ ತಪ್ಪಿ ಕೆಳಗಡೆ ಬಿದ್ದುಬಿಡ್ತಾರೆ. ಸುಭಾಷ್ ವಿದ್ಯಾ ಬ್ಯಾಗನ್ನು ಎತ್ಕೊಂಡ್ಬಿಟ್ಟು ಅದರಲ್ಲಿರೋ ಔಷಧಿನ ತಗೊಂಡು ಖಂಡಿತವಾಗ್ಲೂ ವೈದ್ಯರು ಹೇಳಿದ್ದ ಔಷಧಿ ಇದೆಯಾ, ನಾನೇ ಕಷ್ಟಪಟ್ಟು ಕಾಡೊಳಗೆ ಹೋಗಿ ಇದನ್ನು ನಾನು ತೊಗೊಂಬಂದೆ ಅಂತ ಅವ್ರಿಗೆ ಹೇಳ್ಬಿಟ್ರೆ ಇಷ್ಟು ದಿನ ನನ್ನ ಮೇಲಿದ್ದ ಕಳಂಕ ಎಲ್ಲ ತೊಳೆದು ಆ ಔಷಧಿನ ನೋಡ್ಕೊಂಡು ಸುಭಾಷ ಇನ್ಮೇಲೆ ನಿನ್ನ ಶುಕ್ರದೆಸೆ ಶುರು ಆಯಿತು ಕಣ್ಲಾ ಅಂತೇಳಿ ಕೈಯಲ್ಲಿರೋ ಬ್ಯಾಗ್ನ ಎಸ್ಬಿಟ್ಟು ಔಷಧಿನ ತಗೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ ಸುಭಾಷ್. ಈ ಕಡೆ ನೋಡಿದರೆ ಶಿವರಾಮೇಗೌಡರಿಗೆ ತುಂಬ ಉಸಿರಾಟದ ತೊಂದರೆ ಆಗ್ಬಿಟ್ಟು ಆತ್ಲಾಗಿ ಒದ್ದಾಡ್ತಾ ಇರ್ತಾರೆ. ಆಗ ಡಾಕ್ಟರ್ ಹೇಳ್ತಾರೆ, ಮೇಡಮ್ ಇವ್ರ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿಬಿಟ್ಟಿದೆ, ಪಲ್ಸ್ ರೇಟ್ ಬೇರೆ ಕಮ್ಮಿ ಆಗ್ತಾ ಇದೆ, ಇರೋದು ಒಂದೇ ವೆಂಟಿಲೇಟರ್, ಅದು ಕೂಡ ಸಾಕಾಗ್ತಾ ಇಲ್ಲ, ಹೀಗೆ ಆದರೆ ಇನ್ನೊಂದು ವೆಂಟಿಲೇಟರ್ ಹಾಕೋದು ಕೂಡ ಕಷ್ಟ ಆಗುತ್ತೆ, ಕೆಲಸ ಮಾಡೋಣ, ಒಂದು ಇಂಜೆಕ್ಷನ್ ಕೊಟ್ಬಿಡೋಣ ಅಂತ ಹೇಳ್ತಾರೆ ಡಾಕ್ಟರು. ನೋಡಿ ಮತ್ತೆ ಇಂಜೆಕ್ಷನ್ ಕೊಡೋದಾ ಅಂತ ಪ್ರೊಫೆಸರ್ ಹೇಳ್ತಾರೆ. ಈಗಾಗಲೇ ಕೊಟ್ಟಿರೋದು ತುಂಬ ಓವರ್ ಡೋಸ್ ಆಗಿದೆ,
ಜೀವ ಉಳಿಸೋ ಔಷಧಿನೇ ಅವ್ರ ಜೀವ ಹೋಗೋಕೆ ಕಾರಣ ಆಗ್ಬಿಟ್ರೆ? ಆಗ ಡಾಕ್ಟರ್ ಹೇಳ್ತಾರೆ, ಐ ನೋ ಸರ್, ಬಟ್ ಇವಾಗ ನಮ್ಮ ಹತ್ರ ಬೇರೆ ಆಪ್ಷನ್ನೇ ಇಲ್ಲ. ಲಾಸ್ಟ್ ಇನ್ನೊಂದು ಇಂಜೆಕ್ಷನ್ ಕೊಡೋಣ. ಅಷ್ಟರಲ್ಲಿ ವಿದ್ಯಾ ಮತ್ತೆ ಅವ್ರ ಗಂಡ ಔಷಧಿ ತಗೊಂಡ್ ಬಂದ್ರು ಬರ್ಬೋದು. ಅವ್ರು ಬರ್ಲಿಲ್ಲ ಅಂದ್ರೆ ಮುಂದೆ ಏನ್ ಮಾಡ್ಬೇಕಂತ ನೋಡೋಣ ಅಂತ ಹೇಳ್ತಾರೆ ಡಾಕ್ಟರ್. ಬೇಕಾದ್ರೆ ಡಿ.ಸಿಗೂ ಕೂಡ ಇನ್ಫಾರ್ಮ್ ಮಾಡೋಣ ಅಂತ ಹೇಳಿದಾಗ, ಸರಿ ನಮ್ಮ ಹತ್ರ ಬೇರೆ ಆಪ್ಷನ್ಸ್ ಇಲ್ಲ, ನೀವು ಹೇಳ್ದಂಗೆ ಇಂಜೆಕ್ಷನ್ ಕೊಡೋಣ ಅಂತ ಹೇಳ್ತಾರೆ ಪ್ರೊಫೆಸರ್. ನೀವು ಹೋಗಿ ಬೇಗ ಇಂಜೆಕ್ಷನ್ ತಗೊಂಬಾ ಹೋಗು ಅಂತ ಹೇಳ್ತಾರೆ ಡಾಕ್ಟರ್. ಶಿವರಾಮೇಗೌಡರು ನರಳೋದನ್ನ ನೋಡ್ತಾ ಇದ್ದು ಅಮ್ಮಮ್ಮ ಹೇಳ್ತಾರೆ, ಮಗ್ನೇ ಶಿವರಾಮ, ನಾನು ನಿಮ್ಮ ಅವ್ವ ಮಾತಾಡ್ತೀನಿ. ನಿಮ್ಮ ಅವ್ವನ್ ಕೂಗು ನಿನಗೆ ಕೇಳಿಸಿದ್ರೆ ಒಂದ್ಸಲ ಕಣ್ಬಿಟ್ಟು ನೋಡ್ಲಾ? ನಿಮ್ಗೋಸ್ಕರ ಅಂತ ತಮ್ಮ ಜೀವನ ಲೆಕ್ಕಿಸ್ದೆ. ಮಗ ಸೊಸೆ ಮದ್ದು ತರಕ್ಕೆ ಅಂತ ಕಾಡಿಗೆ ಹೋಗಿದ್ದಾರೆ. ನನಗೆ ನಂಬಿಕೆ ಇದೆ ಅವ್ರ ತಂದೆ ತರ್ತಾರೆ. ಈ ಗಂಟ ನಿಮ್ ಉಸಿರನ್ನ ಬಿಗಿ ಇಟ್ಕೊಂಡಿರಿ, ಇನ್ನೇನ್ ಬಂದ್ಬಿಡ್ತಾರೆ ಅಂತ ಮೋಹನ್ ಅವ್ರು ಹೇಳ್ತಾರೆ. ಶಿವರಾಮೇಗೌಡ್ರ ಅವಸ್ಥೆ ನೋಡ್ಬಿಟ್ಟು ಭದ್ರಾ ಅಜ್ಜಿ ಹೇಳ್ತಾರೆ, ಅವ್ವ ತಾಯಿ ಉಲ್ಕೇರವ್ವ, ತಿಳಿದೇನೋ ನಾವೇನಾದ್ರೂ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡು, ನನ್ನ ಮಗನ್ ಮಾತ್ರ ನಮ್ಮಿಂದ ಕಿತ್ಕೋಬೇಡ ಅಂತ ಅಳ್ತಾ ಬೇಡ್ಕೋತಾರೆ ಅಮ್ಮಮ್ಮ. ನೀನೇ ಅವನ ಜೊತೆಯಾಗಿದ್ದು ಅವನ ಜೀವ ಉಳಿಸ್ಕೊಡ್ತಾಯಿ. ಈ ಕಡೆ ನೋಡಿದ್ರೆ ಚಂಪಾ ಹಾಗೆ ಕ್ವಾಟ್ಲೆ ಎಲ್ರು ಹೊರಗಡೆ ಕಾಯ್ತಾ ಇರ್ಬೇಕಾದ್ರೆ ಔಷಧಿ ತಗೊಂಡು ಸುಭಾಷ್ ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಬರ್ತಾರೆ. ಅಮ್ಮಮ್ಮ, ಸಾಧು ಹೇಳಿದ್ದು ಮದ್ನ ನಾನು ಕಷ್ಟಪಟ್ಟು ಕಾಡ್ಗೆ ಹೋಗಿ ತಗೊಂಬಂದಿದ್ದೀನಿ, ಇಲ್ಲಿ ನೋಡಿ ಅಂದಿದ ತಕ್ಷಣ ಅಮ್ಮಮ್ಮ ತುಂಬಾ ಖುಷಿಯಾಗ್ಬಿಡ್ತಾರೆ. ಮೊದ್ಲು ಈ ಮದ್ದು ಕೊಟ್ಟು ಅವ್ರ ಪ್ರಾಣ ಉಳ್ಸಕ್ ಹೇಳ್ತೀನಿ ಅಂತ ಒಳಗಡೆ ಬರ್ತಾರೆ ಸುಭಾಷ್. ಡಾಕ್ಟರ್ ಮತ್ತಂದಿದ್ದೀನಿ, ಇದನ್ನ ತಗೊಂಡು ಅವ್ರ ಜೀವ ಉಳಿಸಿ ಅಂತ ಸುಭಾಷ್ ಹೇಳ್ತಾರೆ. ಚಿತ್ರ ಖುಷಿ ಪಟ್ಕೊಂಡು, ಅವ್ವ ಕೊನೆಗೂ ನನ್ನ ತಮ್ಮ ಔಷಧಿ ತಂದ್ಬಿಟ್ಟ, ಪ್ರಾಣ ಎಲ್ಲ ಉಳಿಸ್ಬಿಡ್ತಾನ ಕಣವ ಅಂತ ಹೇಳ್ತಾರೆ. ಇದನ್ನ ಮೊದ್ಲು ತಗೊಂಡು ಅವ್ರ ಜೀವ ಉಳಿಸಿ ಅಂತ ಸುಭಾಷ್ ಹೇಳ್ತಾರೆ. ಒಂದ್ ನಿಮಿಷ ಇವ್ರೆ, ನೀವು ತಗೊಂಬಂದಿರೋದು ಅದೇ ಔಷಧಿನ ಅಂತ ನಮ್ಗೆ ಗೊತ್ತಿಲ್ಲ, ಮತ್ತೆ ಇದನ್ನ ಕೊಡೋ ಪ್ರೊಸೀಜರ್ ಕೂಡ ನಮ್ಗೆ ಗೊತ್ತಿಲ್ಲ. ಇದನ್ನ ನೋಡಿ ಕೊಡ್ಬೇಕಾದವರು ಆ ಸಾಧುನೇ, ಅವರೇ ಬರ್ಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಅಷ್ಟರಲ್ಲಿ ಸಾಧುಗಳು ಅಲ್ಲಿಗೆ ಬರ್ತಾರೆ. ಔಷಧಿ ತಗೊಂಬಂದಿದ್ದೀನಿ ಸಾಧುಗಳೇ ಅಂತ ಸುಭಾಷ್ ಹೇಳಿದಾಗ, ತಂದಿರೋದು ಅದೇ ಮದ್ದ, ನೋಡ್ತೀನಿ ಕೊಡಿ ಅಂತ ಆ ಬ್ಯಾಗ್ನ ತೆಗೆದು ನೋಡ್ತಾರೆ. ಆ ಔಷಧಿನ ಸಾಧುಗಳು ಕೈಯಲ್ಲಿ ಹಿಡ್ಕೊಂಡು, ಮೆಚ್ಚಿದೆ ಕಣಯ್ಯ ನಿನ್ನನ್ನ, ಇನ್ನು ಧೀರನೇ ಬಿಡು, ಜೀವನದಲ್ಲಿ ಇದನ್ನ ಕಾಡಿಗೆ ಹೋಗಿ ತಂದಿರೋದು ನಾನು ನೋಡೇ ಇಲ್ಲ ಬಿಡು ಅಂತ ಸಾಧುಗಳು ಹೇಳ್ತಾರೆ. ಇದ್ರೆ ಅವ್ರು ಮೊದ್ಲು ಅವ್ರ ಜೀವ ಉಳಿಸಿ ಅಂತ ಸುಭಾಷ್ ಹೇಳ್ತಾರೆ. ಕ್ಷಮಿಸ್ಬೇಕು, ಎಲ್ಲರಿಂದ ಜೀವ ಉಳ್ಸಕ್ ಆಗಕ್ಕಿಲ್ಲ ಇದರಿಂದ, ಆದ್ರೆ 3 ಜನ ಜೀವ ಉಳ್ಸಕ್ ಮಾತ್ರ ಆಗುತ್ತೆ ಆಟೆ ಅಂತ ಹೇಳ್ತಾರೆ ಸಾಧುಗಳು. ಹಾಗಾದ್ರೆ ಸಾಧುಗಳ ಮಿನಿಸ್ಟರು ತುಂಬಾ ಕ್ರಿಟಿಕಲ್ ಪೊಸಿಷನ್ ಅಲ್ಲಿ ಇದ್ದಾರೆ, ಮೊದ್ಲು ಅವ್ರಿಗೆ ಕೊಡ್ಬೇಕು ಅಂತ ಹೇಳ್ತಾರೆ ಡಾಕ್ಟರ್. ಜೊತೆಗೆ ಸಿಎಂ ಅವರು ಅವ್ರ ಬಗ್ಗೆ ಮಾಹಿತಿ ಕೇಳ್ತಾ ಇದ್ದಾರೆ. ಬೇಕಾಗಿ ಚಿಕಿತ್ಸೆ ಅವ್ರಿಗೆ ಆಗ್ಬೇಕು ಅಂತ ನಮ್ಗಳ ಮೇಲೆ ಪ್ರೆಷರ್ ಇದೆ, ಅವ್ರಿಗೆ ಕೊಟ್ಬಿಡಿ ಅಂತ ಹೇಳ್ತಾರೆ ಡಾಕ್ಟರ್ ಸಾಧುಗಳಿಗೆ. ಜೊತೆಗೆ ಮತ್ತೆ ಯಾರಿಗೆ ಕೊಡ್ಬೇಕು ಅಂತ ನೀವೇ ತೀರ್ಮಾನ ಮಾಡ್ಕೊಳ್ಳಿ, ನಾನು ಹೋಗಿ ಔಷಧಿ ತಯಾರು ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಸಾಧುಗಳು ಅಲ್ಲಿಂದ ಹೋಗ್ಬಿಡ್ತಾರೆ. ಅಷ್ಟರಲ್ಲಿ ಮೋಹನ ಮತ್ತೆ ಅಮ್ಮಮ್ಮ ಒಳಗಡೆ ಬರ್ತಾರೆ. ಅಲ್ಲ, ದೊಡ್ಡಪ್ಪನ ಪರಿಸ್ಥಿತಿ ಸರಿ ಇಲ್ಲ ಅಂತ ಅವ್ರಿಗೆ ಮದ್ದು ಕೊಡ್ತಿರೋದೇನೋ ಸರಿ, ಇನ್ನೆರಡು ಉಳ್ದವ್ನ ಯಾರಿಗ್ ಕೊಟ್ಟರು ಅಂತ ಚಿತ್ರ ಹೇಳ್ತಾರೆ. ಆಗ ಸಾವಿತ್ರಿ ಹೇಳ್ತಾರೆ, ಅಯ್ಯೋ ಚಿತ್ರ, ಇದೇನವ ಹಿಂಗ್ ಹೇಳ್ತಾ ಇದೀಯಾ, ನಿಮಗಾದ್ರೆ ಬಿಸಿ ರಕ್ತ, ನನಗಾದ್ರೆ ವಯಸ್ಸಾಗದೆ, ನನಗೆ ಮತ್ತೆ ಈಶ್ವರಿ ಅತ್ತಿಗೆ ಕೊಡ್ತಾರ ಬಿಡು ಅಂತ ಹೇಳ್ತಾರೆ ಸಾವಿತ್ರಿ. ಸಾವಿತ್ರಿ, ನನ್ ಮಗಳು ಇನ್ನು ಸಣ್ಣವಳು, ಇನ್ನು ಮದ್ವೆ ಗಂಡ ಮದ್ವೆ ಮಕ್ಕಳು ಅಂತ ಬಾಳಿ ಬದುಕ್ಬೇಕಾದವಳು, ನಾನ್ ಸತ್ರು ಪರವಾಗಿಲ್ಲ, ನನ್ ಮಗಳು ಕೊಡು ಅಂತ ಹೇಳ್ತಾ ಇಲ್ವಲ್ಲ, ನೀನು ಒಬ್ಳು ತಾಯಿ ಏನೇ ಅಂತ ಕೇಳ್ತಾರೆ ವಿನಂತಿ. ಅದು ಹಂಗಲ್ಲ ಕಣೆ ಅಂತ ಸಾವಿತ್ರಿ ಹೇಳಿದಾಗ, ಮುಚ್ಕೊಂಡ್ ಬಿದ್ಕೊಂಡ್ರೆ ಸರಿ ನೀನು ಅಂತ ವಿನಂತಿ ಹೇಳ್ತಾರೆ. ಅಂದ್ರೆ ಒದ್ದು ಆಚೆ ಕಳಿಸ್ಬಿಡ್ತೀನಿ ನಿನ್ನನ್ನ, ಮತ್ತೆ ನಿಮ್ಮಿಬ್ರಲ್ಲಿ ನೀವ್ ಕುಡಿ, ನಮ್ಮಿಬ್ರಲ್ಲಿ ನಾನ್ ಕುಡಿತೀನಿ ಅಂತ ವಿನಂತಿ ಹೇಳ್ತಾರೆ. ಆಗ ಚಿತ್ರ ಹೇಳ್ತಾರೆ, ಅದ್ಯಾಕ್ ಬಂದ್ಬಿಡಿ, ನೀವು ಮಾತ್ರ ಕುಡಿಬೇಕು, ನಾನ್ ಸತ್ತೋಗ್ಬೇಕು, ಅದ್ ಮಾತ್ರ ಸಾಧ್ಯ ಇಲ್ಲ. ಹಂಗಾದ್ರೆ ರಾಜಾರಾಣಿ ಹಾಕೋಣ, ಯಾರ್ ಗೆಲ್ತಾರ ಅವ್ರು ಕುಡಿಯೋಣ ಅಂತ ವಿನಂತಿ ಹೇಳ್ತಾರೆ. ವಿನಂತಿ, ಇಂಥ ಟೈಮಲ್ಲಿ ನಿನ್ ಜೊತೆ ಆಟ ಆಡ್ಕೊಂಡು ಕುದ್ರಕ್ಕೆ ನನ್ ಕೈಲಿ ಆಗಕ್ಕಿಲ್ಲ ಕಣೆ, ನೋಡೆ ಮದ್ದು ತಂದ್ರದು ನನ್ ತಮ್ಮ, ಔಷಧಿ ಯಾರಿಗೆ ಕೊಡ್ಬೇಕಂತ ಅವನೇ ತೀರ್ಮಾನ ಮಾಡ್ಲಿ ಅಂತ ಹೇಳ್ತಾರೆ ಚಿತ್ರ. ಸುಭಾಸ, ನೀನೇ ಹೇಳ ಅಂತ ಚಿತ್ರ ಹೇಳ್ತಾರೆ. ಈ ಕಡೆ ನನಗ್ ಬೇಕು ಮದ್ದು ಅಂತ ಕಿತ್ತಾಡ್ತಾ ಇರ್ತಾರೆ ವಿನಂತಿ ಚಿತ್ರ. ನೋಡಿ ಮೇಡಮ್, ನಾನು ತಂದಿರೋ ಮದ್ದಲ್ಲಿ ಬರೀ 3 ಜನದ್ರು ಪ್ರಾಣ ಉಳಿಸ್ತಾ ತಂದ್ರೆ ಮದ್ದನ್ನ ನಮ್ ದೊಡ್ಡಪ್ಪನ ಜೊತೆಗೆ ನಮ್ಮ ಅಮ್ಮನಿಗೂ ಅಕ್ಕನಿಗೂ ಕೊಟ್ಬಿಡಿ ಅಂತ ಹೇಳ್ತಾರೆ ಸುಭಾಷ್. ಈ ಕಡೆ ನೋಡಿದ್ರೆ ಸಾಧುಗಳು ತಂದಿರೋ ಔಷಧಿನ ಹಾಗೆ ಗಿಡಮೂಲಿಕೆಗಳನ್ನ ಹಾಕಿ ಒಂದು ಔಷಧಿನ ತಯಾರು ಮಾಡ್ತಾರೆ. ಸುಭಾಷ, ನೀನೇನಪ್ಪ ಹಿಂಗೆ ಹೇಳ್ತಾ ಇದೀಯಾ, ನಮ್ಮ ಮೇಲೆ ಕರುಣೆ ಇಲ್ವೇ ಅಂತ ಈ ಕಡೆ ಸಾವಿತ್ರಿ ಕೇಳ್ತಾರೆ. ಮತ್ತೆ ದಯವಿಟ್ಟು ಇರೋ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ, ಕೈನಾಗ ಏನು ಇಲ್ಲ ಅಂತ ಹೇಳ್ತಾರೆ ಸುಭಾಷ್. ಅಯ್ಯೋ ದೇವ್ರೆ, ನಿನಗೂ ನನ್ನ ಮೇಲೆ ಕರುಣೆ ಇಲ್ವೇ ಅಂತ ಸಾವಿತ್ರಿ ಹೇಳ್ತಾರೆ. ಅಷ್ಟರಲ್ಲಿ ಸಾಧುಗಳು ತಯಾರಿಸಿ ತಂದಿರುವ ಔಷಧಿಯನ್ನ ಶಿವರಾಮೇಗೌಡರಿಗೆ ಕುಡಿಸ್ತಾರೆ. ಆಗ ಶಿವರಾಮೇಗೌಡರು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.